ಗಾಂಧಿ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಂತ 1-to-1 ಮೀಟಿಂಗ್ ಅಲ್ಲಿ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್, ಯಾವುದೇ ರೀತಿಯಂತ ಪೂರ್ವ ಮಾಹಿತಿ ಇಲ್ಲದೆ ರಾಹುಲ್ ಗಾಂಧಿ ಅವರು ಹೀಗೆ ಕೇಳ್ತಾರೆ ಅಂತನೂ ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಒಂದು ಅನುಮಾನವೂ ಇಲ್ಲದೆ ನನ್ನನ್ನು ಕರೆದಿದ್ದಾರೆ ಬಿಕಾಸ್ ಎಲೆಕ್ಷನ್ಸ್ ಇದೆ ಅಂತಾನೇ ಹೋಗಿದ್ದರು. ಆದರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಹೇಳಿಕೆ ಅಥವಾ ಅವರು ಮಾತಾಡಿದ ಮಾತಿಗೆ ಸಿದ್ದರಾಮಯ್ಯನವರು ಕಕ್ಕಾಬಿಕ್ಕಿಯಾಗಿ ಒಂದು ಕ್ಷಣ ಅವ್ರಿಗೆ ಶಾಕ್ ಆಯ್ತಂತೆ. ರಾಹುಲ್ ಗಾಂಧಿ ಅವರು ನೀವು ರಾಜೀನಾಮೆ ಕೊಡಬೇಕು, ಇಲ್ಲ ನನಗೆ ಟೈಮ್ ಬೇಕು, ಎಲ್ಲ 2 ದಿನದ ಒಳಗಡೆ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಯಾಕೆ ಅಂತಂದರೆ 3 ತಿಂಗಳ ಹಿಂದೆ ಬದಲಾವಣೆ ಇಲ್ಲ ಅಂತ ಹೇಳಿದ್ದರಂತೆ ರಾಹುಲ್ ಗಾಂಧಿ ಅವರು. ಮತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪ್ರತಿಯೊಂದು ನಡೆಗೂ ಕೂಡ ಬ್ಯಾಕಪ್ ಆಗಿ ಅವರ ವಿಚಾರದಲ್ಲಿ ಯಾರೂ ಕೂಡ ಯಾವುದೇ ರೀತಿಯಾದಂಥ ರಾಜಕೀಯ ಮಾಡದ ರೀತಿಯಲ್ಲಿ ಎಷ್ಟು ಸಿದ್ದರಾಮಯ್ಯನವರ ವಿರುದ್ಧ ಆರೋಪಗಳು ವಿರೋಧಗಳು ಬಂದರೂ ಕೂಡ ಸಿದ್ದರಾಮಯ್ಯನವರ ಪರವಾಗೇ ಇದ್ದಂತಹ ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದಂತೆ ಒಂದು ದಿನ ಕರೆದು ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ ಅಂತ ಕನಸು ಮನಸ್ಸಲ್ಲೂ ಕೂಡ ಸಿದ್ದರಾಮಯ್ಯನವರು ಅಂದುಕೊಂಡಿರಲಿಲ್ಲ.